ದೇವೇಗೌಡರ ಕೋಟೆಯಲ್ಲಿ ಕಾಂಗ್ರೆಸ್ ಇವತ್ತು ಶಕ್ತಿ ಪ್ರದರ್ಶನವನ್ನ ನಡೆಸಿದೆ. ಅದರಲ್ಲೂ ಅಲ್ಲಿ ನೇರವಾಗಿ ಟಾರ್ಗೆಟ್ ಆದಂತದ್ದು ದೇವೇಗೌಡರು ಹಾಗೆ ಕುಟುಂಬ. ದೇವೇಗೌಡರ ವಿರುದ್ಧವಾಗಿ ಸಿದ್ದರಾಮಯ್ಯ ಬಹಳ ಅಬ್ಬರದ ಭಾಷಣ ಮಾಡಿದ್ದಾರೆ. ಕಣ್ಣೀರು, ಒಕ್ಕಲಿಗ, ಚುನಾವಣೆ ಸೋಲು ಇವುಗಳನ್ನೆಲ್ಲ ಪ್ರಸ್ತಾಪಿಸಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಹಿಳೆಯರು ಆತಂಕದಲ್ಲಿದ್ದಾರೆ ಅಂತಾನೂ ಕೂಡ ಸಿಎಂ ಹೇಳ್ತಾರೆ. ನನ್ನ ಗರ್ವಭಂಗ ಮಾಡ್ತೀನಿ ಅಂತಾರಲ್ಲ, ಕಿತ್ತೊಗಿತೀನಿ ಅಂತ ಬಿಡ್ತೀರಾ, ನೀವೆಲ್ಲ ಬಿಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ದೇವೇಗೌಡರು ಒಕ್ಕಲಿಗರನ್ನೇ ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತಾನೂ ಕೂಡ ಕೆಲ ನಾಯಕರುಗಳ ಹೆಸರನ್ನ ಮುನ್ನೆಲೆಗೆ ತಂದು ಉದಾಹರಣೆ ಕೊಡ್ತಾರೆ. ಸಾಯೋವರೆಗೂ ಸಿದ್ದರಾಮಯ್ಯ ಜೊತೆಗಿರ್ತೀನಿ ಅಂತ DK ಶಿವಕುಮಾರ್ ಬೇರೆ ಅಬ್ಬರಿಸ್ತಾರೆ. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ಕಾಂಗ್ರೆಸ್ನ ಇವತ್ತಿನ ಸಮಾವೇಶ. ಅದು ಜನಕಲ್ಯಾಣೋತ್ಸವ ಅಂಥೇಳಿ ಸಮಾವೇಶವನ್ನು ಇವತ್ತು ಆಚರಿಸಲಾಗಿರುವಂಥದ್ದು. ಆರಂಭಿಕ ಹಂತದಲ್ಲಿ ಇದೊಂದು ರೀತಿ ಸ್ವಾಭಿಮಾನಿ ಸಮಾವೇಶ, ಸಿದ್ದರಾಮೋತ್ಸವ ಅನ್ನುವಂಥ ರೀತಿಯಾಗಿಯೇ ಬಿಂಬಿತ ಆಗಿತ್ತು. ಬಟ್ ಅದಾದ ನಂತರದಲ್ಲಿ ಹಲವು ತಿರುವುಗಳನ್ನೆಲ್ಲ ಪಡೆದು ಇದು ಜನಕಲ್ಯಾಣೋತ್ಸವ ಸಮಾವೇಶ ಅಂತ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲಿ ಸಮಾರಂಭವನ್ನು ಇವತ್ತು ಏರ್ಪಡಿಸುವಂಥ ಪ್ರಯತ್ನ ಆಗಿತ್ತು. ಸೊ ಅದಕ್ಕೆ ತಕ್ಕ ಹಾಗೆ ಇವತ್ತು ನಾಯಕರನ್ನು ಮಾಡಿದಂಥ ಭಾಷಣ ನೇರವಾಗಿ ಹಳೆ ಮೈಸೂರು ಭಾಗವನ್ನು ಕಬ್ಜಾ ಮಾಡೋದಕ್ಕೆ ಇವರ ಪ್ರಯತ್ನ ಏನಿದೆ ಅದರದ್ದೊಂದು ಭಾಗ ಅನ್ನುವಂಥ ರೀತಿಯಾಗಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಹೌದು, ಹಾಸನದಲ್ಲಿ ಮಾಜಿ ಗುರುವಿನ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ. ಸಿದ್ದರಾಮೋತ್ಸವದಲ್ಲಿ ಮಾಜಿ ಪ್ರಧಾನಿಯನ್ನೇ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ಮಿಸ್ಟರ್ ದೇವೇಗೌಡ್ರೆ, ನಿಮ್ಮನ್ನ ಸಿಎಂ ಮಾಡಿದ್ಯಾರು ಅಂತ ಹಳೆಯದನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ. ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಅದೇನಪ್ಪಾ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು. ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರಿದಂತ ಮಹಾನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು. ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಮಗ ಸ್ಪರ್ಧೆ ಮಾಡಿದ್ರು. ಕಾರ್ಯಕರ್ತರು, ಮತದಾರರು ಮಾಡದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚನ್ನಪಟ್ಟಣದಲ್ಲಿ ಹೇಳಿದೆ, ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನ ನಾನು ಹಣಕಾಸಿನ ಮಂತ್ರಿ ಮಾಡಿದೆ, ಹಾಗಾಗಿ ಅವರು ಬೆಳಕಂಡ್ರು. ನಾನು ಕೇಳ್ತೀನಿ, ಮಿಸ್ಟರ್ ದೇವೇಗೌಡ್ರೆ, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾದ್ರೆ ರಾಮಕೃಷ್ಣ ಹೆಗ್ಡೆಯವರನ್ನ ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಇನ್ನು ಗರ್ವ ಭಂಗ ಮಾಡ್ತೀನಿ ಎಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಸಿಎಂ ಸಿದ್ದರಾಮಯ್ಯ ಇವತ್ತು ವೇದಿಕೆಯಲ್ಲೇ ಉತ್ತರ ಕೊಡೋ ಪ್ರಯತ್ನ ಪಟ್ಟರು. ನೀವು ನನ್ನ ಗರ್ವಭಂಗ ಮಾಡೋದಕ್ಕೆ ಬಿಡ್ತೀರಾ ಅಂತ ಅಭಿಮಾನಿಗಳನ್ನ ಕೇಳ್ತಾರೆ. ಮೋದಿ ಪ್ರಧಾನಿ ಆದರೆ ದೇಶ ಬಿಡ್ತೀನಿ ಎಂದಿದ್ದ ದೇವೇಗೌಡರು ಆಗ ದೇಶ ನೀವೇನು ಬಿಡಕ್ಕೆ ಹೋಗ್ಬಿಡಿ ಈಗ ಅಂತ ಕಿಚಾಯಿಸ್ತಾರೆ. ನನಗಿಂತ 15 ವರ್ಷ ದೊಡ್ಡವರು, ಅವ್ರ ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ, ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ನಾನು ಹೇಳಿದ್ದಲ್ಲ, ಮಿಸ್ಟರ್ ದೇವೇಗೌಡ ಹೇಳಿದ್ದು. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಏನ್ ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು,
ನಮ್ದು ಜಾತ್ಯತೀತ ಪಕ್ಷ, ಜಾತ್ಯತೀತ ಪಕ್ಷ. ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು, ಅವ್ರ ಭಾಷಣ ಕಳೆದ ಚುನಾವಣೆಯಲ್ಲಿ ಅವ್ರ ಭಾಷಣ ಕೇಳಬೇಕು. ಏನಂತ ಹೇಳಿದ್ರು? ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು. ಮತ್ತೆ ಅಧಿಕಾರಕ್ಕೆ ಬರಲ್ಲ. ಬಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಮಿಸ್ಟರ್ ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಬೇಡಿ, ಇಲ್ಲೇ ಇಡಿ. ದೇಶ ಬಿಡಕ್ ಹೋಗ್ಬೇಡಿ. ಅವ್ರ ಮೊಮ್ಮಗನನ್ನ ಗೆಲ್ಸ್ಲಿಕ್ಕೋಸ್ಕರ 1 ವಾರ ಚನ್ನಪಟ್ಟಣದಲ್ಲೇ ಉಳಿದು ಬಿಟ್ರು. ಹಾಸನಕ್ಕೆ ಒಂದಿನಾರು ಬಂದಿದ್ದಾರ? ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದೇ ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ಇನ್ನು ದೇವೇಗೌಡರು ಒಕ್ಕಲಿಗರನ್ನೇ ಬೆಳೆಸಲಿಲ್ಲ. ಹಾಸನ ಜಲಕನ್ಯಾಡ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಇತರ ಒಕ್ಕಲಿಗ ನಾಯಕರ ಹೆಸರನ್ನ ಪ್ರಸ್ತಾಪಿಸ್ತಾ ಇವತ್ತು ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿ ಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಎಸ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ, ನಾಗೇಗೌಡರು ಬೆಳೆಸಿದ್ರ, ಬಚ್ಚೇಗೌಡರನ್ನ ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ? ಯಾರನ್ನು ಬೆಳೆಸಿಲ್ಲ. BL ಶಂಕರ್ ಅವ್ರ ಮನೆ ಮಗನ ತರ ಇದ್ದ, ಅವನಿಗೇನೆ ಬೆಳೆಸಲಿಲ್ಲ. ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ, ಅವನನ್ನು ಬೆಳೆಸಲಿಲ್ಲ. ಯಾರನ್ನು ಬೆಳೆಸಿದ್ರಿ? ಭಾರತೀಯ ಜನತಾ ಪಕ್ಷದವರು, JDSನವರು BPL ಕಾರ್ಡ್ ಬಗ್ಗೆ ಬಹಳ ಮಾತಾಡ್ತಾರೆ. ರಾಜ್ಯ ಸರ್ಕಾರ BPL ಕಾರ್ಡ್ ಕೊಟ್ಟಿದ್ದು ವಾಪಸ್ ಕಿತ್ಕೊಂಡ್ಬಿಡ್ತದೆ, ಬಡವರಿಗೆ ಅನ್ನ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಭಾರತೀಯ ಜನತಾ ಪಕ್ಷದವರಿಗೆ, JDSನವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟವರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ಬಿಜೆಪಿ ಅವರ, JDSನವರ? 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಯಾರು ಕೂಡ ಬಡವರು ಹಸ್ಕೊಂಡು ಮಲಗಬಾರದು. ಕರ್ನಾಟಕ ರಾಜ್ಯ ಶಿವಮುಕ್ತ ರಾಜ್ಯ ಆಗಬೇಕು ಅಂತೇಳಿ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟವರು ನಮ್ಮ ಸರ್ಕಾರ. ನಾನು ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ ಎಂಪಿಗಳೇ, ನೀವು ಕೋಲಾ ಬಸವನಂತೆ ತಲೆ ಅಳ್ಳಾಡ್ಸೋದು ಬಿಟ್ಟುಬಿಡಿ. ಇನ್ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ.